ಎರಡನೇ ದಿನದ ವೇದಿಕೆ ಕಾರ್ಯಕ್ರಮವನ್ನು ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಉದ್ಘಾಟಿಸಿದರು. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್, ಬಿಜೆಪಿ ನಾಯಕರಾದಂತಹ ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಬಿಜೆ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸಕರಿಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ದಾವಣಗೆರೆಯ ಸಾಧಕರಿಗೆ ಸನ್ಮಾನಿಸಲಾಯಿತು. ಇವತ್ತು ದಾವಣಗೆರೆ ಸಂಭ್ರಮಕ್ಕೆ ಕೊನೆಯ ದಿನವಾಗಿದ್ದು ಇಂದು ಮುದ್ದು ಮಗು ಹಾಗೂ ವೇಷಭೂಷಣ ಸ್ಪರ್ಧೆ, ಮಕ್ಕಳಿಗೆ ಬೆಂಕಿರಹಿತ ಅಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಡುಗೆ ಮಹಾರಾಣಿ ಸ್ಪರ್ಧೆಯ ಫೈನಲ್ ಇದ್ದು ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಕರ್ನಾಟಕ ಕಲ್ಚರ್ ಥೀಮ್ನಲ್ಲಿ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ರಾತ್ರಿ ಆಸೆ ಧಾರಾವಾಹಿಯ ತಂಡದೊಂದಿಗೆ ಸೀರಿಯಲ್ ಸಂಭ್ರಮ, ನೃತ್ಯ, ದಾವಣಗೆರೆ ಪ್ರತಿಭೆಗಳಿಂದ ಮನರಂಜನಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಇವತ್ತು ಕೂಡ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾಡಲಿದ್ದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ದಾವಣಗೆರೆ ಡಿಸಿ ಜಿಎಂ ಗಂಗಾಧರ ಸ್ವಾಮಿ, ಎಸ್ಪಿ ಎಚ್ಟಿ ಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ವಿಠಲ್ ಮಾಧವರಾವ್ ಗಿತ್ತೆ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಬಿ ದೇವೇಂದ್ರಪ್ಪ, ಜಗಳೂರು ಶಾಸಕ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಇವಾಗ ನೋಡಿದ್ರಾ, ಮುಂಚೆ ನೋಡಿಲ್ವಾ? ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ದಾವಣಗೆರೆ. ಒಂದ್ಸಲ ಫಸ್ಟ್ ಅವರು ಇದ್ದಿದ್ದು ಇಲ್ಲಿ ಫಸ್ಟ್. ಎಲ್ಲಿ ಮೇಡಮ್ ನಿಮ್ಮ ಹೆಸರು? ರೇಖಾ ಅವರಿಗೆ ಎರಡನೇ ಬಹುಮಾನ. ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಅತ್ಯವಶ್ಯಕತೆಯನ್ನು ಅನ್ನೋಂಥದ್ದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರಾಗೂ ವಿಶೇಷವಾಗಿ ಮಧ್ಯ ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆ ಏನು ಬೆಣ್ಣೆ ದೋಸೆ ಭಾಳ ಹೆಸರುವಾಸಿ ಆಗಿರೋಂಥದ್ದು. ತದನಂತರದ ವಿಚಾರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ, ಅದಾದ ಮೇಲೆ ರಾಜಕೀಯದ ಒಂದು ಕಾರ್ಯಕ್ರಮಗಳಿಗೆ ರಾಷ್ಟ್ರ ಮಟ್ಟದಲ್ಲಿಯೂ ಇದು ಭಾಳ ಹೆಸರುವಾಸಿಯನ್ನು ಪಡೆದಿರೋಂಥದ್ದು. ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ಪಕ್ಷದವರು ಇಲ್ಲಿ ಪ್ರಾರಂಭ ಮಾಡಿದ್ರು ಇಲ್ಲಿಂದನೇ ಬರ್ತಾರೆ. ಕೇಂದ್ರದ ಎಲ್ಲ ಪಕ್ಷಗಳ ನಾಯಕರುಗಳು ಅವರವರ ವೇದಿಕೆಯನ್ನು ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಕೇಂದ್ರವನ್ನಾಗಿ ಮಧ್ಯ ಕರ್ನಾಟಕದ ಒಂದು ಕೇಂದ್ರವನ್ನಾಗಿ ದಾವಣಗೆರೆಯನ್ನು ಬಳಸ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ನಿಮ್ಮ ದಾವಣಗೆರೆ ಸಂಭ್ರಮ ಅನ್ನೋಂಥ ಕಾರ್ಯಕ್ರಮ ಮಾಡ್ತಿರೋದು ಭಾಳ ಸಂತೋಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.